ಹನಿ ಟ್ರ್ಯಾಪ್ ಅತಿ ಗಂಭೀರವಾಗಿರುವಂತಹ ವಿಷಯ ಅಂತ ವಿಧಾನಸೌಧದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ನಿನ್ನೆ ಮೊನ್ನೆಯದಲ್ಲ, ವರ್ಷಗಳಿಂದ ಇದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು ಗಂಭೀರ ವಿಷಯ. ಸಹಕಾರ ಸಚಿವರು ಪ್ರಸ್ತಾಪಿಸಿದ್ದು ಕಡೆಗಣಿಸುವಂತ ವಿಚಾರ ಅಲ್ಲ ಅಂತ ಎಂಸಿ ಸುಧಾಕರ್ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಂಭೀರವಾದಂಥ ವಿಚಾರ, ಯಾಕಂದರೆ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತಕ್ಕಂಥದ್ದೆಲ್ಲ ಮುಖ್ಯ ಇಲ್ಲ. ಇದು ಇವತ್ತು ನೆನ್ನೆ ವಿಚಾರ ಅಲ್ಲ. ಇದು ಸುಮಾರು ವರ್ಷಗಳಿಂದ ಈ ರೀತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇಲ್ಲ ಉದ್ಯಮೆದಾರರಿರ್ಬೋದು, ಬೇರೆ ಬೇರೆ ಸಾಮಾನ್ಯ ನಾಗರಿಕರಿಗೂ ಈ ರೀತಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾನಾ ರೀತಿಯಾದಂಥ ಸೈಬರ್ ಕ್ರೈಮ್ಸು, ಎಕ್ಸ್ಟಾರ್ಷನ್ಸು ಇವೆಲ್ಲ ನಡೀತಾ ಇದೆ. ಬಹುಶಃ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಚಾರ ಮತ್ತು ನಮ್ಮ ಸಹಕಾರಿ ಸಚಿವರು ಇದನ್ನು ಎತ್ತಿರ್ತಕ್ಕಂಥದ್ದು ಕೂಡ ನಾವು ಅಷ್ಟು ಸುಲಭವಾಗಿ ತೆಗೆದಾಕ್ತಕ್ಕಂಥದ್ದಲ್ಲ. ಇದನ್ನು ಖಂಡಿತ ಅವರು ಲಿಖಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲಿಖಿತವಾಗಿ ದೂರು ಕೊಟ್ಟಾಗ ಮಾನ್ಯ ಗೃಹ ಸಚಿವರು ನಾನು ಇದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹನಿ ಟ್ರ್ಯಾಪ್ ಅತಿ ಗಂಭೀರವಾಗಿರುವಂತಹ ವಿಷಯ ಅಂತ ವಿಧಾನಸೌಧದಲ್ಲಿ ಸಚಿವ ಎಂಸಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಹನಿ ಟ್ರ್ಯಾಪ್ ನಿನ್ನೆ ಮೊನ್ನೆಯದಲ್ಲ, ವರ್ಷಗಳಿಂದ ಇದೆ. ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು ಗಂಭೀರ ವಿಷಯ. ಸಹಕಾರ ಸಚಿವರು ಪ್ರಸ್ತಾಪಿಸಿದ್ದು ಕಡೆಗಣಿಸುವಂತ ವಿಚಾರ ಅಲ್ಲ ಅಂತ ಎಂಸಿ ಸುಧಾಕರ್ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಂಭೀರವಾದಂಥ ವಿಚಾರ, ಯಾಕಂದರೆ ಇದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಅಂತಕ್ಕಂಥದ್ದೆಲ್ಲ ಮುಖ್ಯ ಇಲ್ಲ. ಇದು ಇವತ್ತು ನೆನ್ನೆ ವಿಚಾರ ಅಲ್ಲ. ಇದು ಸುಮಾರು ವರ್ಷಗಳಿಂದ ಈ ರೀತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇಲ್ಲ ಉದ್ಯಮೆದಾರರಿರ್ಬೋದು, ಬೇರೆ ಬೇರೆ ಸಾಮಾನ್ಯ ನಾಗರಿಕರಿಗೂ ಈ ರೀತಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನಾನಾ ರೀತಿಯಾದಂಥ ಸೈಬರ್ ಕ್ರೈಮ್ಸು, ಎಕ್ಸ್ಟಾರ್ಷನ್ಸು ಇವೆಲ್ಲ ನಡೀತಾ ಇದೆ. ಬಹುಶಃ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಪ್ರಸ್ತಾಪ ಆಗಿರ್ತಕ್ಕಂಥದ್ದು ಬಹಳ ಗಂಭೀರವಾದಂಥ ವಿಚಾರ ಮತ್ತು ನಮ್ಮ ಸಹಕಾರಿ ಸಚಿವರು ಇದನ್ನು ಎತ್ತಿರ್ತಕ್ಕಂಥದ್ದು ಕೂಡ ನಾವು ಅಷ್ಟು ಸುಲಭವಾಗಿ ತೆಗೆದಾಕ್ತಕ್ಕಂಥದ್ದಲ್ಲ. ಇದನ್ನು ಖಂಡಿತ ಅವರು ಲಿಖಿತವಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಲಿಖಿತವಾಗಿ ದೂರು ಕೊಟ್ಟಾಗ ಮಾನ್ಯ ಗೃಹ ಸಚಿವರು ನಾನು ಇದನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.